ಚಲೋ ಹಾಡವ್ ಬಂದಂದ್ರೆ ಒನ್ಸ್ ಮೋರ್ ಅಂದ್ರೆ ಇನ್ನೊಮ್ಮೆ ಹಾಡಿ ತೋರಿಸ್ತಾನ. ಚಲೋ ಡ್ಯಾನ್ಸ್ ಮಾಡೋ ಬಂದಾವ ಇನ್ನೊಮ್ಮೆ ಒನ್ಸ್ ಮೋರ್ ಅಂದ್ರೆ ಡ್ಯಾನ್ಸ್ ಮಾಡಿ ತೋರಿಸ್ತಾನ. ಚಲೋ ಮಾತಾಡೋ ಬಂದಾಗ ಒನ್ಸ್ ಮೋರ್ ಅಂದ್ರೆ ಅವನು ಮಾತಾಡಿ ತೋರಿಸ್ತಾನ. ಮತ್ ಸತ್ ಹೆಣಕ್ ಮಾಲಿ ಹಾಕಿ ಒನ್ಸ್ ಮೋರ್ ಅಂದ್ರ ಇಲ್ಲಲ್ಲ, ಹಾಗಂಗಿಲ್ಲಲ್ಲ. ಅದಕ್ಕಿದು ಒಂದ ಸಲ ಬಂದದ. ಎಂದ ಎಕ್ಸ್ಪೈರ್ ಆಗ್ತೀವಿ ಯಾರಿಗೆ ಗೊತ್ತಿಲ್ಲ. ಎಕ್ಸ್ಪೈರ್ ಆಗೋದಕ್ಕಿಂತ ಮುಂಚೆ 4 ಮಂದಿಗೆ ಇನ್ಸ್ಪೈರ್ ಆಗೇ ಸಾಯ್ಬೇಕನ್ನುವಂತ ಭಾವನೆ ಇಟ್ಕೊಂಡು ಒಟ್ಟ ಜಗಳ ಮಾಡ್ಲಾರ್ದಂಗೆ ನಕ್ಕೊಂತ ಹಿಂಗೆ ಇರ್ರಿ. ಯಾರ ಕುಟಾಗ ಜಗಳ ಮಾಡಕ್ ಹೋಗ್ಬೇಡ್ರಿ. ಮಾಡಿದ್ರ ಮಾಡವಲ್ರಕ್ಕ ಅದನ್ನ 4 ಮಂದಿ ಮುಂದೆ ತಗೊಂಡ್ ಹೋಗಕ್ ಹೋಗ್ಬೇಡ್ರಿ. ಹೋಗವಲ್ರಕ್ಕ ಅದನ್ನ 4 ಮಂದಿ ಬಿಟ್ಟು ಪಂಚಾಯತಿ ಲೆವೆಲ್ ಕಟ್ಟಿ ಹತ್ತಿಸಕ್ ಹೋಗ್ಬೇಡ್ರಿ. ಅಲ್ಲಿ ಹೋಗವಲ್ರಕ್ಕ ಅದನ್ನ ತಗೊಂಡು ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಾಕ್ ಹೋಗ್ಬೇಡ್ರಿ. ಹೋಗವಲ್ರಕ್ಕ FIR ಮಾತ್ರ ಹರ್ಸಕ್ ಹೋಗ್ಬೇಡ್ರಿ. ಹರ್ಸಿದ್ರು ಹರ್ಸುವಲ್ರಕ್ಕ ಕೋರ್ಟ್ ಮೆಟ್ಲಕ್ ಹತ್ತಾಕ್ ಹೋಗ್ಬೇಡ್ರಿ. ಹತ್ತಿದ್ರು ಹತ್ತುವಲ್ರಕ್ಕ ಆ ಕಡೆ ಜಮೀನಿಲ್ಲ ಈ ಕಡೆ ಜಾಮೀನಿಲ್ಲ ಮಕ ಒಣಸ್ಕೊಂಡು ಊರ್ ಮಂದಿ ಬ್ಯಾಸರಾಗಿ ಜೀವನ ಮಾಡ್ಬೇಡ್ರಿ ಅನ್ನೋದು ನನ್ನ ಮಾತಿನ ಅರ್ಥ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳು. ಇದೀಗ ತಾನೇ ನೀವು ಕೇಳಿರುವಂಥ ಒಂದು ವಿಡಿಯೋ ಸಂದೇಶ, ಅದರ ಬಗ್ಗೆ ನಾನು ಮಾತನಾಡುವಂಥವನಾಗಿದ್ದೇನೆ. ಅಲ್ಲಿ ಪ್ರಿಯ ಸ್ವಾಮೀಜಿಯವರು ಮಾತನಾಡಿದಂಥ ಮಾತುಗಳು ಅದು ನಿಜವಾಗ್ಲೂ ಸತ್ಯವಾದದ್ದು, 100ಕ್ಕೆ 100 ಅದು ರುಜುವಾತು ಆದಂಥ ಮಾತುಗಳಾಗೈತಿ. ಈ ದಿನಗಳಲ್ಲಿ ಲೋಕದಲ್ಲಿ, ಪ್ರಪಂಚದಲ್ಲಿ, ಕುಟುಂಬಗಳಲ್ಲಿ ನಡೆಯುತ್ತಿರುವಂಥ ಸಂದರ್ಭಗಳನ್ನು, ಸನ್ನಿವೇಶಗಳನ್ನು, ಅದರ ಬಗ್ಗೆ ಅವರು ಮಾತನಾಡಿರುವಂಥ ವಿಷಯಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಸಣ್ಣ ಪುಟ್ಟ ಸಮಸ್ಯೆಗಳು, ಜಗಳಗಳಾದಾಗ ನಾವೇನು ಮಾಡ್ತಾ ಇದ್ದೇವೆ, ಅದರಿಂದ ಏನಾಗುತ್ತಾ ಎನ್ನುವುದರ ಬಗ್ಗೆ ತಿಳುವಳಿಕೆ ಇಲ್ಲದೆ ಅನೇಕರು ಈ ಥರವಾದಂಥ ಘಟನೆಗಳನ್ನು, ಈ ಥರವಾದಂಥ ಸನ್ನಿವೇಶಗಳನ್ನು, ಸಂದರ್ಭಗಳನ್ನು ಹಾದು ಹೋಗುತ್ತಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಹೌದು, ನಮ್ಮ ಮುಷ್ಟಿ ಯಾವತ್ತೂ ಇದು ಹೀಗೆ ಇರಬೇಕು. ಇದು ಹೀಗಾಯಿತು ಅಂತಂದ್ರೆ ನಮ್ಮ ಮುಷ್ಟಿಯಲ್ಲಿರುವಂಥದ್ದೆಲ್ಲ ಕೆಳಗಡೆ ಬಿದ್ದು ಹೋಗುವಂಥದ್ದಾಗೈತಿ. ಇದು ಹೀಗೆ ಗಟ್ಟಿಯಾಗಿರುವಾಗ ನಮ್ಮ ಮುಷ್ಟಿಯಲ್ಲಿರುವಂಥದ್ದು ನಮ್ಮ ಕೈಯಲ್ಲಿರುತ್ತೆ. ಅಂದರೆ ನಾವಾಗಲೇ ನಮ್ಮಿಂದ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳೋದಕ್ಕಿಂತ ಈ ಲೋಕದಲ್ಲಿ ನಾನು ಯಾತಕ್ಕಾಗಿ ಬಂದಿದ್ದೇನೆ, ನಾನು ಏನನ್ನು ಮಾಡಬೇಕಾಗೈತಿ ಅದನ್ನು ಮಾತ್ರ ಮಾಡಬೇಕು, ಅದರ ಬಗ್ಗೆ ಮಾತ್ರ ನಾವು ಚಿಂತಿಸುವುದಾದರೆ ಅದು ಉತ್ತಮವಾದಂಥ ಒಂದು ಗುಣಲಕ್ಷಣಗಳು ಎಂಬುದಾಗಿ ತೋರುವಂಥದ್ದಾಗೈತಿ. ಯಾಕೆಂದರೆ ನಾನು ಲೋಕಕ್ಕೆ ಹುಟ್ಟಿದ್ದು ಒಂದು ಸಾರಿ ಈ ಲೋಕದಲ್ಲಿ ನಾನು ಸತ್ತು ಹೋಗಲೇಬೇಕಾಗೈತಿ. ಅದಕ್ಕೋಸ್ಕರವಾಗಿ ಬೈಬಲ್ ಆಧಾರ ವಚನದಲ್ಲಿ ನಾನು ನೋಡುವಂಥವನಾಗಿದ್ದೇನೆ. ಬೈಬಲಲ್ಲಿ ಹೀಗೆ ಹೇಳುತ್ತೆ ಏನಂತಂದ್ರೆ, ಮನುಷ್ಯನು ಹುಟ್ಟುವಾಗಲೂ ಸಹ ಏನನ್ನು ತಕೊಂಡು ಬಂದಿಲ್ಲ, ಹೋಗುವಾಗಲೂ ಸಹ ಅಂದರೆ ಈ ಲೋಕವನ್ನು ಬಿಟ್ಟು ಹೋಗುವಾಗಲೂ ಸಹ ಮನುಷ್ಯ ಏನನ್ನು ತಕೊಂಡು ಹೋಗೋದಕ್ಕಿಲ್ಲ. ಆದುದರಿಂದ ಮನುಷ್ಯನ ಲೋಕದಲ್ಲಿ ಇರುವ ತನಕ ಆತನು ಎಷ್ಟು ವರ್ಷ ಭೂಮಿ ಮೇಲೆ ಜೀವನವನ್ನು ಮಾಡ್ತಾನೋ ಅಷ್ಟರ ಮಟ್ಟಿಗೆ ಎಲ್ಲರೊಟ್ಟಿಗೆ ಪ್ರೀತಿಯಲ್ಲಿ, ಐಕ್ಯತೆಯಲ್ಲಿ, ಅನ್ಯೋನ್ಯತೆಯಲ್ಲಿ ಜೀವಿಸುವುದರ ಕುರಿತಾಗಿ ಅವರು ಮಾತನಾಡಿರುವಂಥ ವಿಷಯಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ದಿನಗಳಲ್ಲಿ ಲೋಕದಲ್ಲೇ ಆಗಲಿ, ಕುಟುಂಬಗಳಲ್ಲೇ ಆಗಲಿ, ಗ್ರಾಮಗಳಲ್ಲೇ ಆಗಲಿ, ಸ್ನೇಹಿತರ ಮಧ್ಯದಲ್ಲೇ ಆಗಲಿ ಪ್ರೀತಿ ಐಕ್ಯತೆಗಳು ಇವತ್ತು ಕಳೆದು ಹೋಗಿದವು. ಪ್ರೀತಿ ಐಕ್ಯತೆ ಅನ್ಯೋನ್ಯತೆಗಳು ಇವತ್ತು ಜನರ ಮಧ್ಯದಲ್ಲಿ ಕಾಣ್ತಾ ಇಲ್ಲ. ಏನಂತಂದ್ರೆ ಬರೇ ಏನ್ ಕಾಣ್ತಾ ಇದೀವಿ ಅಂತಂದ್ರೆ ಸಿಟ್ಟು, ಕೋಪ, ದ್ವೇಷ ಇವುಗಳು ಮನುಷ್ಯನಲ್ಲಿ ಇವತ್ತು ಬೇರೂರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದುದರಿಂದ ಸ್ವಾಮೀಜಿಯವರು ಹೇಳಿದ ಹಾಗೆ ಮನುಷ್ಯನು ತನ್ನಲ್ಲಿರುವಂಥ ಈ ಲೋಕದಲ್ಲಿರುವಂಥ ಎಲ್ಲ ಕಾರ್ಯಗಳು, ಸಿಟ್ಟಾಗಲಿ, ಕೋಪ ಆಗಲಿ, ಇವೆಲ್ಲವುಗಳನ್ನು ತೆಗೆದುಹಾಕಿ ಇರುವ ತನಕ ಅಂದರೆ ಭೂಮಿಯ ಮೇಲೆ ಇರುವ ತನಕ ಪ್ರೀತಿ, ಐಕ್ಯತೆ, ಬಾಂಧವ್ಯತೆಯಿಂದ ಜೀವಿಸಿ ಈ ಲೋಕವನ್ನು ಬಿಟ್ಟು ನಾವು ಹೋಗಲೇಬೇಕಾಗೈತೆ. ಆದುದರಿಂದ ಈ ಲೋಕ ಇದು ಶಾಶ್ವತವಾಗೆಲ್ಲ, ಒಂದು ದಿನ ನಾನು ಎಲ್ಲಿಂದ ಬಂದಿದ್ದೇನೋ ಅಲ್ಲಿಗೆ ನಾನು ಹೋಗಲೇಬೇಕಾಗೈತಿ. ಆದುದರಿಂದ ನೀವೆಲ್ಲರೂ ಎಚ್ಚರವಾಗಿರ್ರಿ, ನಿಮ್ಮ ಜೀವಿತವನ್ನು ನೀವೇ ಪರೀಕ್ಷೆ ಮಾಡಿಕೊಡ್ರಿ. ಹೌದು, ನನ್ನಿಂದ ಜನರಿಗೆ ಎಷ್ಟರ ಮಟ್ಟಿಗೆ ಉಪಯೋಗವಿದೆ ಎಂಬುದರ ಕುರಿತಾಗಿ ಚಿಂತಿಸುವುದಾದರೆ ಈ ಮಾತುಗಳು ನಿಮಗೆ ಬಹಳ ಪ್ರಯೋಜನಕರವಾಗಿ ಇರುತ್ತೆ ಎಂಬುದಾಗಿ ನಾನು ನಂಬುವಂಥವನಾಗಿದ್ದೇನೆ. ಈ ಮಾತುಗಳ ಮೂಲಕವಾಗಿ ನಿಮಗೆ ದೇವರು ಒಳ್ಳೆಯದನ್ನು ಮಾಡಲಿ. ಈ ಮಾತುಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಈ ಒಂದು ಸಾರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ, ಇತರರಿಗೆ ಶೇರ್ ಮಾಡುವುದನ್ನು ಮರಿಬೇಡ್ರಿ, ಇದಕ್ಕೆ ಒಂದು ಲೈಕ್ ಕೊಡುವುದನ್ನು ಸಹ ಮರಿಬೇಡ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.